ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗು. ಈಗ ಟೈಮಾನೆ 4:15 ಆಯಿತು, 4:15 ಆಯಿತು. ನಾನು ರೆಡಿಯಾಗಿದ್ದೀನಿ, ರಶ್ಮಿ ಮೇಘನೂ ರೆಡಿಯಾಗಿದ್ದಾರೆ. ಈಗ ಪಬ್ಲರ್ ಡ್ಯಾಡಿ ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ, ಅವ್ರ ಡ್ಯಾಡಿ ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. ಫ್ರೆಂಡ್ಸ್, ನಮ್ಮ ಬ್ಲಾಗ್ ಹೀಗೆ ಕಂಟಿನ್ಯೂ ಮಾಡಿರಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವೇ ನೋಡಿರಿ. ನೋಡಿ ಸ್ನೇಹಿತರೆ, 3 ಗಂಟೆಗೆ ನಾನು ರಶ್ಮಿ ಎದ್ದೆ. ಪಲಾವ್ಗೆ ಮುಂಚೆನೇ ಅದೇ ರೆಡಿ ಮಾಡಿ ಫ್ರಿಜ್ಜಾಗೆಲ್ಲ ಇಟ್ಟಿದ್ವಿ. ಎಲ್ಲ ಹಾಕಿ ಕುಕ್ಕರಿಗೆ ಹಾಕಿ ಇಟ್ಟಿದ್ದೀವಿ. ಈಗ ಕ್ಲೋಸ್ ಮಾಡಬೇಕಷ್ಟೆ. 3 ಗಂಟೆ ಆಲ್ರೆಡಿ 3:15. ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಹೊರಡ್ತೀವಿ. ನೋಡಿ ಸ್ನೇಹಿತರೆ, ನಾನು ರಶ್ಮಿ ಆಲ್ರೆಡಿ ರೆಡಿಯಾಗಿದ್ದೀವಿ. ಈಗ ಟೈಮು 4:10 ಆಗಿದೆ. ಅಪ್ಪಾಜಿ ಫ್ರೆಶ್ ಹೋಗಿದ್ದಾರೆ, ತಿಳಿಸಿದೆ. ಇನ್ನೇನು ಈಗ 4:15ಗೆ ಮನೆ ಬಿಡ್ತೀವಿ. 5 ಗಂಟೆಗೆ ಇರೋದು ಬಸ್ಸು. ಮೀನಾ ಹಂಗೆ ಕುಶಾಂಕರ್ ಮನೆಯಿಂದ ಹಂಗೆ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಕುಶಾಂಕರ್ ಡ್ಯಾಡಿ ಕರ್ಕೊಂಬಂದು ಬಿಡ್ತಾರೆ. ಸರಿ ಫ್ರೆಂಡ್ಸ್, ನೋಡ್ತಾ ಇರಿ ನಮ್ಮ ವಿಡಿಯೋ ಕಂಟಿನ್ಯೂ. ಇವಾಗ ನೋಡಿ ಸರ್ಕಲ್ ಬಂತು. ಸರ್ಕಲ್ಲಿಗೆ ಬಿಡ್ತಾ ಇದ್ದೀವಿ. ಈಗ ನೋಡ್ರಿ ಕ್ಯಾಟ್ಸ್ ಅಂದ್ರೆ ಬಿಟ್ಟಿದ್ದೀವಿ, ಮಲ್ಕೊಂಬಿಟ್ಟಿದ್ದೀವಿ ಎಲ್ಲರೂ 3 ಜನನು. ಇವಾಗ ಎಚ್ಚರ ಆಯಿತು, ಇವಾಗ ಬೆಳಕರ್ತಿದೆ. ಕ್ಯಾಟ್ಸ್ ಅಂದ್ರೆ ಬಿಡ್ತಾ ಇದ್ದೀವಿ. ಮಲ್ಕೊಂಡಿದ್ವಿ, ಆದರೆ ಎಚ್ಚರ ಆಗಿಬಿಡ್ತು. ಗಾಡಿ ತುಂಬ ಹಾರನ್ ಮಾಡ್ತಾಯಿದ್ರು, ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೋಸ್ಕರ. ಅದಕ್ಕೆ ಎಚ್ಚರ ಆಯಿತು, ಎದ್ಬಿಟ್ವಿ. ನನಗೆ ಬಾಡಿ ಪೇಯ್ನ್ ಆಗ್ತಾಯಿತ್ತು ಕೂತು ಅದಕ್ಕೆ ಎಕ್ಸ್ಪ್ರೆಷನ್ ಈ ಥರ ಇದೆ. ಮತ್ತು ಲಗೇಜೆಲ್ಲ ನಮ್ಮ ಹತ್ರನೇ ಇಟ್ಕೊಂಡಿದ್ವಿ, ತುಂಬ ಲಗೇಜ್ ಇತ್ತಲ್ಲ, ಹಾಗಾಗಿ ಎಲ್ಲ ಇಲ್ಲೇ ಕಾಲಲ್ಲೇ ಇಟ್ಕೊಂಡಿದ್ವಿ. ನೋಡಿ ಇನ್ನೇನು ಬೆಂಗಳೂರು ಬಂತು ಅಂತ. ನಮ್ಮ ಬಟ್ಟೆ ಬ್ಯಾಗ್ ಮಾತ್ರ ಮೇಲ್ಗಡೆ ಇಟ್ಕೊಂಡಿದ್ವಿ, ಇನ್ನು ಬೇಕಿದ್ದೆಲ್ಲ ಕೆಳಗಲ್ಲೇ ಇಟ್ಕೊಂಡಿದ್ವಿ. ಹಾಗಾಗಿ ಸ್ವಲ್ಪ ಬಾಡಿ ಪೇನ್ ಆಯಿತು. ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ರು ತುಮಕೂರು ಹತ್ರ, ಮನೆ ಊಟ. ಬಟ್ ನಾವೇನು ತಿಂಡಿ ಏನೂ ತಿನ್ಕೊಳ್ಲಿಲ್ಲ. ಹೊರಟು ಇಲ್ಲಿ ತಿಂಡಿ ಹತ್ತಿಸಿ 10 ಮಿನಿಟ್ಸ್ ಅಷ್ಟೇ ಕೊಟ್ಟಿದ್ದರು. ಇಲ್ಲಿಂದ ಬಿಟ್ವಿ. ಇದು ತುಮಕೂರು ಆಲ್ರೆಡಿ ಬಿಟ್ಟಿತ್ತು. ತುಮಕೂರು ಬಿಟ್ಟು ಇದು ಮುಂದೆ ಇದು ತಿಂಡಿಗೆ ನಿಲ್ಲಿಸಿದ್ರು. ನೋಡ್ತಾ ಇದ್ದೀವಿ ಬೆಂಗಳೂರು ಎಷ್ಟೊತ್ತಿಗೆ ಸಿಗುತ್ತೆ ಅಂತ. ನೋಡಿರಿ, ಬೆಂಗಳೂರು ಎಂಟ್ರಿ ಕೊಟ್ವಿ ಸಿಟಿಗೆ. ಹೋಗ್ತಾ ಇದ್ದಿದ್ದು ಕೂಲಾಗಿ ಒಂಥರ ಇತ್ತು. 1 ಅವರ್ ದಾಟಿದರೆ ಇಲ್ಲಿ ಬರೋದಕ್ಕೆ ಒಂದ್ಸಲ ಯಾಕಾದರೂ ಬಂದಿದ್ದೀವೋ ಅಂತ ಅನಿಸುತ್ತೆ. ಅಷ್ಟು ನಾಯ್ಸ್, ಅಷ್ಟು ಜನ. ನಮಗೆ ನಮ್ಮೂರಲ್ಲಿ ನಾವು ಪೀಸ್ಫುಲ್ಲಾಗಿ ಇದ್ದು ನಮಗೆ ಇದು ಅಭ್ಯಾಸ ಆಗಿದೆ. ಅಲ್ಲಿ ಅಷ್ಟು ಜನ, ಅಷ್ಟು ಜಿಗಿ ಫುಲ್ ಒಂಥರ ಕಂಜೆಸ್ಟೆಡ್, ಸಫೋಕೇಟ್ ಅನಿಸುತ್ತೆ. ಬಟ್ ಬೆಂಗಳೂರು ಸ್ವಲ್ಪ ಒಂಥರ ಕೂಲ್, ಚೆನ್ನಾಗಿರುತ್ತೆ. ಬೆಂಗಳೂರು ವಾತಾವರಣನೇ ಒಂಥರ. ಬಟ್ ಅಷ್ಟು ಫಾಸ್ಟ್ ಲೈಫಿಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ. ನಾನು ಇದ್ದು ಬಂದಿದ್ದೀನಿ ಬೆಂಗಳೂರಲ್ಲಿ. ಒಂದು ಸ್ವಲ್ಪ ಬೆಂಗಳೂರು ನನಗೆ ಅಡ್ಜಸ್ಟ್ ಆಗುತ್ತೆ, ಅಂದರೆ ಜಾಸ್ತಿ ನನಗೆ ಅಷ್ಟೇ ಲೈಕ್ ಆಗೋದಿಲ್ಲ. ತುಂಬ ಓಡಾಡಬೇಕು ಅಂದರೆ ನನಗೆ ಇಡ್ಸೋದಿಲ್ಲ ಬೆಂಗಳೂರಲ್ಲಿ. ನೋಡಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ ನಾವು ಹೋಗಿದ್ದು. ಸ್ವಲ್ಪ 9 o'clock ಇದೆ, 8 o'clock ಅನಿಸುತ್ತೆ ಈ ಟೈಮು. ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ಬಂದ್ವಿ. ಇಲ್ಲಿ ಟ್ರಾಫಿಕಲ್ ಸಿಗ್ನಲಲ್ಲಿ ನಿಂತಿತ್ತು. ನೋಡಿ ಲೂಲು ಮಾಲ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ರಶ್ಮಿ ಲೂಲು ಮಾಲ್ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದಾಳೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಕೆಲವರು ಬೆಂಗಳೂರು ನೋಡಿಲ್ಲ, ಅವರಿಗೋಸ್ಕರ ಇದು ಅಂತ. ಅವರಿಗೋಸ್ಕರ ಅಂತಲ್ಲ, ಎಲ್ಲರೂ ನೋಡಬೇಕು ಅಂತ. ಲೂಲು ಮಾಲ್ ಕನ್ನಡದಲ್ಲಿ ಮೇಲ್ಗಡೆ ದೊಡ್ಡದಾಗಿ ಹಾಕಿದ್ದಾರೆ, ಲೂಲು ಮಾಲ್ ಅಂತ. ನೋಡಿ, ನಾವು ಬಂದು BMTCಲಿ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಯಾವಾಗಲೂ ನಮಗೆ ಬಂದ ತಕ್ಷಣ ಬೇಗ ಸಿಕ್ಬಿಡೋದು ಬಸ್ಸು. ಬಟ್ ಇಲ್ಲಿ ಒಂದು 1/2 hour ಮೇಲೆ ಕಾದ್ವಿ. ನೋಡಿ ಎಷ್ಟೊಂದು ಬಸ್ ಹೋಗ್ತಾಯಿದ್ದಾವೆ, ಬಟ್ ನಮಗೆ ನಮ್ಮ ರೂಟಿನ ಬಸ್ಸು ಸಿಗ್ತಾ ಇರಲಿಲ್ಲ. ವೆಯ್ಟ್ ಮಾಡ್ತಾಯಿದ್ವಿ. ಕೊನೆಗೆ ಬಸ್ ಸಿಕ್ತು. ನಾನು ರಶ್ಮಿ ಜೊತೆ ಕೂತ್ಕೊಂಡು, ನನಗೆ ಆಲ್ರೆಡಿ ಅದು ಪೊಲ್ಯೂಷನ್ ಡಸ್ಟಿಂದ ತಡ್ಕೊಳ್ಳೋ ಕಾರಣ ನಾನು ಅದಕ್ಕೆ ನನ್ನ ಮಾಸ್ಕ್ ಹಾಕ್ಕೊಂಡಿದ್ದೆ.
ಮೀನಾ ನಮ್ಮ ಎದುರುಗಡೆ ಕೂತಿದ್ರು. ಮೀನಾ ನೋಡ್ತಾ ಇರೋ ಬೆಂಗಳೂರು ಟ್ರಾಫಿಕ್ ಎಲ್ಲ. ಅಷ್ಟರಲ್ಲಿ ವಿಧಾನಸೌಧ ಬಂತು. ವಿಧಾನಸೌಧಕ್ಕೂ ನಾವು ಈ ಸೈಡ್ ಕೂತಿದ್ರಿಂದ ವಿಧಾನಸೌಧನ ಅಷ್ಟು ಕ್ಲೀನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆದರೂ ನಮ್ಮ ರಶ್ಮಿ ಇದು ಮಾಡಿ ಕ್ಯಾಪ್ಚರ್ ಮಾಡಿದ್ದಾಳೆ ನಿಮಗೆಲ್ಲ ತೋರಿಸ್ಬೇಕಂತ. ವಿಧಾನಸೌಧ ಹತ್ರ ಇಲ್ಲೆಲ್ಲ ತುಂಬ ಜನ ಇಳಿದು ಎಲ್ಲ ವಿಸಿಟರ್ಸ್ ಎಲ್ಲ ಬಂದಾಗ ಅಲ್ಲೆಲ್ಲ ಮುನ್ನೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಬಟ್ ನಾವು ಯಾವತ್ತೂ ಇಳಿದು ಆ ಥರ ಫೋಟೋ ಎಲ್ಲ ತೆಕ್ಕೊಳ್ಳೋದು ಅದೆಲ್ಲ ಮಾಡಿಲ್ಲ. ಬಟ್ ಅಷ್ಟೇ ಪರ್ಮಿಷನ್ ಇದೆ. ಇಲ್ಲೇ ನಿಂತ್ಕೊಂಡು ಇಲ್ಲಿ ರೋಡ್ ಹತ್ರ ಇಲ್ಲಿ ಸೈಡಿಗೆ ನಿಂತ್ಕೊಂಡು ದೂರದಿಂದ ಫೋಟೋ ಎಲ್ಲ ತೆಕ್ಕೋಬೋದು. ನಾವು ಇನ್ನೇನು ವಿಧಾನಸೌಧ ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಸಿಟಿ ಬಸ್ ಇಳಿದು ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ಈಗ ಹೇಳೋಕ್ಕಾಗುತ್ತಾ? ಕರೆಕ್ಟ್ 1 ಅವರ್. ಅಲ್ಲಿ 9:50ಕ್ಕೆ ಹತ್ತಿದ್ವಿ ಬಸ್ಸು, ಇಲ್ಲಿ 10:50ಕ್ಕೆ ಇಳಿದ್ವಿ ನೋಡ್ರಿ. 1 ಅವರ್ ಆಗುತ್ತೆ. ಈಗ ಇಲ್ಲಿಂದ ಒಂದು 5-10 ನಿಮಿಷ ನಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರ ಇದೆ. 5 ಲಗೇಜ್ ಇದಾವೆ ನೋಡ್ರಿ. ನೋಡಿ ಸ್ನೇಹಿತರೆ, ನಾವು ಮನೆ ಹತ್ರ ಬಂದ್ವಿ. 1-2 ಬಿಲ್ಡಿಂಗ್ ಹೋದರೆ ಅವರು ನಮ್ಮ ಆಂಟಿರ ಮನೆ. ನಮ್ಮ ಆಂಟಿ ಗೊತ್ತಿಲ್ಲ, ಏನೋ ಕೆಲಸ ಮಾಡ್ಕೊತಿದ್ದಾರೆ. ಬಾಗಿಲು ಹಾಕಿದೆ, ಏನು ಮಾಡ್ತಿದ್ದಾರೆ ನೋಡೋಣ. ಅವ್ರ ಸರ್ಪ್ರೈಸ್ ಹೇಗಿದೆ ಅಂತ. ಸರ್ಪ್ರೈಸ್ ಹಿಂಗೆ ಅವ್ರು ಆಲ್ರೆಡಿ ಎದ್ರುಕೊಂಬಿಟ್ಟಿದ್ದಾರೆ. ನಮ್ಮ ತಮ್ಮ ಎದುರಿಸ್ಬಿಟ್ಟಿದ್ದಾನೆ ಫೋನ್ ಮಾಡಿ. ಅವನು ಎದುರಿಸಿಲ್ಲ, ಅವನು ಹೇಳಿರೋದಕ್ಕೆ ಅವರೇ ಎದ್ರುಕೊಂಬಿಟ್ಟಿದ್ದಾರೆ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀವಿ. ನೋಡ್ತಾಳೆ. ಏನಾಗಲ್ಲ, ಬಾ ಬಂದಿದ್ದೀವಿ. ಮೇಡಮ್ ನೋಡಿ ಫ್ರೆಂಡ್ಸ್, ಇವಾಗ ಬಂದ್ವಿ ನಮ್ಮ ಆಂಟಿ ಮನೆಗೆ. ನಮ್ಮ ಆಂಟಿ ಒಬ್ಬರೇ ಇರೋದೀಗ. ವಿಂಡೋ ತೆಗಿತೀನಿ. ಏನು ಮೀನಾ? ಕರೆಕ್ಟ್ 11 ಗಂಟೆ ನೋಡು. ಮೆಜೆಸ್ಟಿಕ್ಗೆ ನಮಗೆ ನಿಂತ ತಕ್ಷಣ ಬಸ್ ಸಿಕ್ಕಿದ್ರಲ್ಲ 5 ನಿಮಿಷದೊಳಗೆ. 10 ಗಂಟೆಗೆ ಬರ್ತಿದ್ವಿ. 10 ಕಾಲಕ್ಕೆ ಅಲ್ಲೇ ಲೇಟಾಗಿ ಬಂತು. ನಾವು ಬಸ್ ಇಳಿದಾಗ 10:45. ಬೆಳಿಗ್ಗೆ 3 ಗಂಟೆಗೆ ಎದ್ದರು. ಇಲ್ಲೇ ಮೆಜೆಸ್ಟಿಕ್ನಾಗೆ ಲೇಟ್ ಆಗಿದ್ದು ನಮಗೆ. ಸಮರ್ಥ ಚಿನ್ನು ಇಲ್ಲ, ಸ್ಕೂಲ್ ಕಾಲೇಜಿಗೆ ಹೋಗಿದ್ದಾರೆ. ಸಂಜೆ ಬಂದಾಗ ಸರ್ಪ್ರೈಸ್ ಅವರಿಗೆ. ನಾವು ಹೇಳಿದ್ದಿಲ್ಲ, ಹಂಗೆ ಬಂದಿದ್ವಾ. ಯಾರಿಗೂ ಇದೇ ಸರ್ಪ್ರೈಸ್ ಅಂತ. ನಿನ್ನೆ ಬರ್ತಡೇ ಆಗಿತ್ತು ಅಂದು. ಬರೋಕ್ಕಾಗಲಿಲ್ಲ ನಮಗೆ. ನಿನ್ನೆ ಹೊರಟಾರು, ಮತ್ತೆ ಇವತ್ತು ಹೋಗೋಣ ಅಂತ ಸುಮ್ಮನೆ ಹಂಗಾಗಿ ಇವತ್ತು ಬೇಗ ಬಂದಿದ್ವಿ. ಸರಿ, ಈಗ ಫ್ರೆಶ್ ಆಗ್ತೀವಿ ಎಲ್ಲರೂ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಊರಿಂದ ತಂದಿದ್ದ ಹಣ್ಣು ಸೊಪ್ಪು ತರಕಾರಿ ಎಲ್ಲ ರಶ್ಮಿ ನಾನು ಎಲ್ಲ ಜೋಡಿಸ್ತಾ ಇದ್ದೀವಿ. ಸೊಪ್ಪೆಲ್ಲ ಫ್ರೈ ಮಾಡೋಕೆ ಕೊಟ್ಬಿಡೋಣ ಅಂತಂದು ಎಲ್ಲ ಬಿಡಿಸ್ತಾ ಇದ್ದೀವಿ. ನಾವೆಲ್ಲ ಬಂದು ತಿಂಡಿ ತಿಂದ್ವಿ. ರಶ್ಮಿ ಪಲಾವ್ ಮಾಡ್ಕೊಂಬಂದಿದ್ಲ, ಪಲಾವ್ ತಿಂದ್ವಿ. ಟೀ ಮಾಡ್ಕೊಂಡು ಕುಡಿದು ಸೊಪ್ಪೆಲ್ಲ ಬಿಡಿಸೋಣ. ಮತ್ತಿದ್ದು ಹಂಗೆ ಇಟ್ಟರೆ ಎಲ್ಲ ಈಗಲೇ ಎಲ್ಲ ಹಾಳಾಗ್ಬಿಟ್ಟೈತೆ. ಕವರಲ್ಲಿ ಹಾಕೊಂಡು ಬಂದ್ವಾ, ಅದಕ್ಕೆ ಇದೆಲ್ಲ ನೀಟ್ ಮಾಡ್ತಿದ್ದೀವಿ. ಇಲ್ಲಿ ಮೇಘ ಏನು ಮಾಡ್ತೀಯ? ಮೇಘ ಅರ್ಶಿನ ಕೊಡ್ತೀಯ? ಏನು ಮಾಡ್ತೀಯ ಮೇಘ? ನೋಡಿ ಸ್ನೇಹಿತರೆ, ನಾನು ಇದು ಅರಶಿನ ಕೊಂಬಿತ್ತು ನಮ್ಮ ಆಂಟಿ ಹಂಗೆ ಇಟ್ಟಿತ್ತು. ಇದೇನು ಸಾಂಬಾರಿಗೆ ಹಾಕ್ಸ್ಬೇಕಂತೆ. ಅದಕ್ಕೆ ಎಲ್ಲ ಕುಟ್ತಾ ಇದ್ದೆ. ಕುಟ್ಕೊಡ್ತೀನಿ ಕೊಡ ಆಂಟಿ ಅಂತ ಇಸ್ಕೊಂಡು ಕೊಡ್ತಾ ಇದ್ದೆ. ಈಗ ಇದನ್ನು ಬಿಡಿಸಿರ್ತೀವಿ ತಡಿ, ಏನು ಗಾಳಿಗೆ ಸಾಕು ಅಲ್ಲ ನರೇಶ್. ಮತ್ತೆ ಇಟ್ಟರೆ ಹುಳ ಬರ್ತಾವ, ಹೋಗ್ಬಿಡ್ತಾರೆ ಅಂತ. ಸೂಪರ್ ಆಗಿರ್ತೈತಿ. ಇದಕ್ಕಿನ್ನೂ ಪುಡಿ ಹಾಕಿ ಇದಕ್ಕೇನು ಕುರಸನೆ ಇರುತ್ತಲ್ಲ ರಶು, ಅದನ್ನೇ ಪುಡಿ ಮಾಡಿ ಇದನ್ನ ಬೇಯಿಸ್ಬಿಟ್ಟು ಒಗ್ಗರಣೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದು ನಮಗಂತೂ ಬಸ್ನಾಗ ಕೂತು ಸಾಕಾಗ್ಬಿಡ್ತು. ಬಸ್ಸೇನ ನಮಗೆ ಆರಾಮಾಗಿ ಸೀಟೆಲ್ಲ ಸಿಕ್ತು ಚೆನ್ನಾಗಿ.
ಫಸ್ಟ್ ಏಡ್ಗೆ ಬಬ್ಲರ್ ಡ್ಯಾಡಿನೇ ಎತ್ತಿ ಸೀಟ್ ಹಿಡಿದ್ರು. ನಾವು ಆರಾಮಾಗಿ 3 ಜನ ಕುತ್ಕೊಂಡು ಬಂದ್ವಿ. ಬಸ್ಸಲ್ಲಿ ನಿದ್ದೆ ಬೇರೆ ಇಲ್ಲ. 3 ಗಂಟೆಗೆ, ಅದು ರಾತ್ರಿ ಎಲ್ಲ. ಅಯ್ಯೋ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ, ಬೆಳಿಗ್ಗೆ 3 ಬೇಗ ಎದ್ದೇಳ್ಬೇಕಲ್ಲ ಅನ್ನೋ ಟೆನ್ಷನಿಗೆ ನಿದ್ದೆನೇ ಬರಲಿಲ್ಲ. ಎಲ್ಲಿ ಹಂಗೆ ಮಲ್ಕೊಂಡ್ಬಿಡ್ತೀವೋ ಅಂತ. ನನಗಂತೂ ನಿದ್ದೆನೇ ಇಲ್ಲ. ರಶ್ಮಿಗೂ ಹಂಗೆ ಆಯ್ತಂತೆ, ನಿದ್ದೆನೇ ಬರಲಿಲ್ಲ. ಪಾಪ ರಶ್ಮಿ ಎಲ್ಲ ಎದ್ದು ಪಲಾವೆಲ್ಲ ಮಾಡ್ಕೊಂಡು, ಪಾಪ ನಾನೇನು ಮಾಡಿಲ್ಲ, ಎದ್ದು ರೆಡಿಯಾಗಿ ಬಂದೆ. ಬ್ಯಾಗ್ ತಗೊಂಡು ಕೂತು ಕಾಲೆಲ್ಲ ನೋವಾಗ್ಬಿಡ್ತು. ಆದರೆ ಹಿರಿಯೂರು ಬಿಟ್ಟ ಮೇಲೆ, ಹಿರಿಯೂರು ತನಕ ಆರಾಮಿತ್ತು. ಹಿರಿಯೂರು ಬಿಟ್ಟ ಮೇಲೆ ಶಿರಾ ಹತ್ತತ್ರ ಬಂದಮೇಲೆ ಟ್ರಾಫಿಕ್ಕು ಆಗಿಬಿಡ್ತು. ಏನು ನನಗಂತೂ ಯಪ್ಪ ನಿದ್ದೆನಿಲ್ಲ. ನಾವು 3 ಜನಕ್ಕೂ ತುಮಕೂರು ಬಂದಮೇಲಂತೂ ನನಗಂತೂ ಅಯ್ಯೋ ಇದೇನಪ್ಪ ಬೆಂಗಳೂರು ಬಂತು. ಆ ಜನ, ಆ ವಾಹನಗಳು, ಬೈಕು ಅದು ನೋಡಿ ಅಂದರೆ ಫಸ್ಟ್ನೇ ಸಲ ಭಾಳ ಹೆದರ್ಕೊಂಡಿದ್ದೆ. ಈಗೀಗ ಓಡಾಡೋಕ್ಕೆ ಸ್ವಲ್ಪ ಬೆಂಗಳೂರು ಇಷ್ಟೇನಾ ಅನ್ನಂಗೆ ಆಗಿದ್ದೆ. ಬೆಂಗಳೂರು ಮೆಜೆಸ್ಟಿಕ್, ಬೆಂಗಳೂರು ಅಂದ್ರೇ ಹೆದರಿಕೆ ಆಗೋದು. ಇದೆಲ್ಲ ಯಪ್ಪ ಬೆಂಗಳೂರು ಅನ್ನಂಗೆ ಆಗೋದು. ಪಾಪ ಮೇಘ ರಶ್ಮಿ ಕರ್ಕೊಂಡ್ಬಂದು ಓಡಾಡಿಸಿ ಸ್ವಲ್ಪ ಧೈರ್ಯ ಮಾಡಿದ್ರು. ಆದರೆ ಅಲ್ಲೇ ಬೆಂಗಳೂರಿಗೇನೋ 9 ಗಂಟೆಗೆ ಇಳಿದ್ಬಿಟ್ವಿ ನಾವು ಕರೆಕ್ಟಾಗಿ. 1 ನಿಮಿಷ ಹೆಚ್ಚು ಕಡಿಮೆ ಇಲ್ಲ. ಇನ್ನು 8:50ಕ್ಕೆ ಬೆಂಗಳೂರು ಅಲ್ಲೇ ಮೆಜೆಸ್ಟಿಕ್ನಲ್ಲಿ ಇದ್ವಿ. ಆದರೆ ಮೆಜೆಸ್ಟಿಕ್ನಾಗೆ ನಾವು ಈ ಕಡೆ ಬರೋ ಬಸ್ BMTC ಹಿಡಿಯೋಕ್ಕೆ ನಮಗೆ ಬಸ್ಸೇ ಸಿಗಲಿಲ್ಲ. ನಿಂತು ಸಾಕಾಗ್ಬಿಡ್ತು. ನಿಂತ್ವಿ 1 ತಾಸು ನಿಂತ್ಕೊಂಡ್ವೇನ. ಆಮೇಲೆ ಅಯ್ಯೋ ದೇವ್ರೆ, ನಾನು ಅವಾಗ ರಶ್ಮಿ ಅಂತೂ ಹೋಗೋ ಬರೋ ಬಸ್ಸೆಲ್ಲ ಹೋಗೋಗು ಪಾಪ ನೋಡೋಳು. ನಾನು ಅಯ್ಯೋ ಬಿಡೆ ರಶ್ಮಿನೇ, ನಿನ್ನ ಇಷ್ಟೊತ್ತೇ ನಿಂತೀವಂದ್ರೆ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಬೇರೆಕ್ಕೆ ಹೋಗೋದು, ನಾನು 5 ನಿಮಿಷ ಬರ್ಬೋದು ಹಿಂದೆ ಮುಂದೆ ಅಂತ ಹಂಗಂತ ಮಾತಾಡ್ತಿದ್ವಿ. ಅಷ್ಟೊತ್ತಿಗೆ ಇವ್ರ ಏರಿಯಾಕ್ಕೆ ಬರೋ ಬಸ್ಸು ಸಿಕ್ತು. ಇವ್ರ ಏರಿಯಾ ಯಾವುದೇ ರಶ್ಮಿ? ನಾರಾಯಣಪುರ. ಅವಾಗ ಬಸ್ ಬಂತು, ಮೇಘ ಬಸ್ ಬಂತು ಬರ್ರಿ ಅಂದ್ಲು. ನಾವು ಬೇರೆ ಲಗೇಜ್ ಎಲ್ಲ ಭಾಳ ತಂದಿದ್ವಾ. 5 ಲಗೇಜ್ ಇತ್ತು ನಮ್ಮವಿಬ್ಬರು 3 ಒಂದೊಂದು ಬ್ಯಾಗು, ಮತ್ತು ತರಕಾರಿದು 1 ಬ್ಯಾಗು, ಹಣ್ಣಿಂದು 1 ಬ್ಯಾಗು, ಮತ್ತು ಸಮರ್ಥ ಚಿನ್ನ ಅದು ಇದು ತಿಂಡಿ ಅದೆಲ್ಲ ತಗೊಂಡು ಬಂದ್ವಾ. ಅದೇ ಹೆವಿ ಆಗ್ಬಿಡ್ತು ನಮಗೆ. ಬಸ್ ಹತ್ತಿ 3 ಸೀಟ್ ಸಿಕ್ತು. ಆರಾಮಾಗಿ ಕುತ್ಕೊಂಡಾಗ ಸಮಾಧಾನ ಆಯಿತು. ಆವಾಗ ಇವ್ರ ಮನೆಗೆ ಮತ್ತೆ ಎಷ್ಟೊತ್ತಿಗೆ ಈ ಬೇರೆ ಬರುತ್ತಾ ಅಂತ ಆವಾಗ ಇಳಿದು 3 ಜನ ನಡ್ಕೊಂಡು ಬಂದ್ವಿ. ಆದರೆ ಸಮರ್ಥರಮ್ಮ ಎಲ್ಲ ಗೇಟೆಲ್ಲ ಬೀಗ ಹಾಕೊಂಡು ಒಳಗಿತ್ತು. ನಮಗೆ ಬ್ಯಾಗ್ ಹಿಡ್ಕೊಂಡೇ ಕೈ ನೋವಾಗಿತ್ತೆ. ಅವರಮ್ಮ ಬೀಗ ತೆಗಿಯೋಕ್ಕೆ 5 ನಿಮಿಷ ಮಾಡಿದ್ರು, ಬಂದು ತೆಗೆದ್ರು. ಒಳಗೆ ಬಂದು ಎಲ್ಲರೂ ಫ್ರೆಶ್ ಆಗಿ ಫಸ್ಟ್ ರಶ್ಮಿ ತಗೊಂಡು ಬಂದಿದ್ದು ಪಲಾವೆಲ್ಲ ಬಿಸಿ ಮಾಡಿ ತಿಂದ್ವಿ. ಸಮರ್ಥರ ಮಮ್ಮಿ ಚಿತ್ರಾನ್ನ ಮಾಡಿದ್ರಂತೆ. ನಾವೇನು ಬೇಡ ಅಂತೇಳಿ ಪಲಾವೇ ತಿಂದ್ವಿ. ಈಗೆಲ್ಲ ಸಾಂಬಾರಿಗೆಲ್ಲ ಇಟ್ಟರು ಅವರಮ್ಮ, ಸಮರ್ಥರ ಮಮ್ಮಿ. ಈಗ ರಶ್ಮಿನ ತರಕಾರಿ ಎಲ್ಲ ಜೋಡಿಸಿ ಹಣ್ಣೆಲ್ಲ ನೀಟಾಗಿ ಪಾಪ ಎಲ್ಲ ಗಾಳಿ ಬಿಟ್ಲಿಲ್ಲ ಅಂದರೆ ಮತ್ತೆ ಹಾಳಾಗ್ಬಿಡುತ್ತೆ ಅಂತಂದು ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೀವಿ. ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಸಮರ್ಥರ ಮಮ್ಮಿ ಇದು ಧನಿಯಾ ಕಾಳು ಅದೆಲ್ಲ ಉರಿ ನೀವು ಬಂದಿಲ್ಲ, ನಾನು ಒಬ್ಬಳೇ ಇದ್ದರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಮಾಡ್ತೀವಿ, ಇಲ್ಲಾಂದರೆ ನಾಳೆ ಮಾಡ್ತೀವಿ. ನೋಡಿ ಸ್ನೇಹಿತರೆ, ನಾವು ಬೆಂಗಳೂರಿಗೆ ಬರ್ಬೇಕಂತ ನಾವು ತುಂಬ ಎಕ್ಸೈಟ್ ಆಗಿದ್ವಿ. ನಾವು 3 ಜನ ಆ್ಯಕ್ಚುಲಿ ನಮ್ಮ ಕುಶಾಂಕ್ ಅವ್ರ ಮಮ್ಮಿನೂ ಮತ್ತು ನಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಬರ್ಬೇಕಂತಿದ್ದು. ಆ್ಯಕ್ಚುಲಿ ನಾವು ನಮ್ಮ ಸಮರ್ಥನ್ ಬರ್ತ್ಡೇ ಇತ್ತು, ನನ್ನ ತಮ್ಮ ಸಮರ್ಥಂದು. ಆ್ಯಕ್ಚುಲಿ ಜಾನ್ವರಿ 9 ಇತ್ತು ಅವ್ನ ಬರ್ತ್ಡೇ. ನಾವು January 10 ಬಂದಿದ್ದೀವಿ. ನಾವು ಒಂದು ಬರ್ತ್ಡೇಗೆ ಬಂದು ಸರ್ಪ್ರೈಸ್ ಕೊಡ್ಬೇಕಂತ ಇದ್ವಿ. ಆ್ಯಕ್ಚುಲಿ ಅದು ಏನೋ ಇದಾಗ್ಬಿಟ್ಟು ಅಪ್ಪಾಜಿಗೆ ಬೇರೆ ನಾವು ಹೇಳಿರಲಿಲ್ಲ. ಅವತ್ತು ಹಿಂದಿನ ದಿನ ನೈಟ್ ಅವ್ರು ಬಂದಿದ್ದವರು, ಹಂಗಾಗಿ ಹೇಳೋಕ್ಕಾಗಲಿಲ್ಲ, ಹೊರಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಡೇ ಬಂದಿರೋದು. ಶಂಕರ್ ಮಮ್ಮಿಗೆ ರಜಾ ಅದೆಲ್ಲ ಸಿಗಲಿಲ್ಲ, ಅದಕ್ಕೋಸ್ಕರ ಬರಲಿಲ್ಲ. ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮಗೆ ಊಟದೆಲ್ಲ ತೊಂದರೆ ಆಗುತ್ತೆ ಅಂತ ಬರಲಿಲ್ಲ. ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀವಿ. ನಾನು ಆಲ್ರೆಡಿ ಟೈಮು 1 ಗಂಟೆ, ಇನ್ನು ಅರ್ಧ ದಿನ ಕಳೆದೋಯ್ತು. ಇನ್ನು ಅರ್ಧ ದಿನ ಇದೆ ನಮ್ಮ ತಮ್ಮ ತಂಗಿ ಬರೋದಕ್ಕೆ. ನಾನಂತೂ ಅವ್ರನ್ನ ಮೀಟ್ ಮಾಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ಅವ್ನು ನಮ್ಮನ್ನು ಮಿಸ್ ಮಾಡ್ಕೊತಿದ್ದಂತೆ. ಅವನು ಬರ್ತಡೇಗೆ ಬರಲಿಲ್ಲ, ಅಕ್ಕರು ಯಾರೂ ಬರಲಿಲ್ಲ ಅಂತ ಅವ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಂತೆ. ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಅವನಿಗೋಸ್ಕರನೇ ಈ ಸರ್ಪ್ರೈಸ್ ಅವನಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಫಿಂಗರ್ ಕ್ರಾಸ್ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನಮ್ಮನ್ನು ನೋಡಿ ಅಂತ. ಈವ್ನಿಂಗ್ ಅವ್ನು ಬಂದಾಗ ತೋರಿಸ್ತೀನಿ ಅವ್ನ ರಿಯಾಕ್ಷನ್ ನಮ್ಮನ್ನು ನೋಡಿ. ನೋಡಿ ಸ್ನೇಹಿತರೆ, ನಾನು ಸಮರ್ ಬರೋ ಟೈಮ್ ಆಯಿತು ಇವಾಗ. ಅದಕ್ಕೆ ಕಾಂಪೌಂಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ ಅವನಿಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ. ಮೀನಾ ಮತ್ತು ರಶ್ಮಿ ಒಳಗಡೆನೇ ಇದ್ದಾರೆ.
ನೋಡೋಣ ಒಂದು ರಿಯಾಕ್ಷನ್. ಈಗ ಒಂದು ಬಸ್ ಬರೋ ಟೈಮ್ ಆಯಿತು, 4:15 ಆಯಿತು. ಇವಾಗ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಸಮರ್ಥಂದು ವ್ಯಾನು ಬಂತು. ಬಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಕಾಂಪೌಂಡಲ್ಲಿ ಕೆಳಗಡೆ. ಬೀಗ ಹಾಕಿಲ್ಲ. ಬಬ್ಲು ಬಂದಾನ. ನಾನೊಬ್ಳೆ ಬಂದಿದ್ದು, ನಾನೊಬ್ಳೆ ಕಣ. ಏ ಯಾರು ಬರಲ್ಲ ಅಂದೆ, ಏನಾರ ಮಾಡ್ಕೊಳ್ರಿ ಅಂತ. ಹ್ಯಾಪಿ ಬರ್ಡೇ ಸಮರ್. ಏ ಸಮರ್ಥ್ ಹೆಂಗಿತ್ತು ಸರ್ಪ್ರೈಸ್? ಹೌದಾ, ಖುಷಿ ಆಯ್ತಾ? ನಮ್ಮ ಸಮರ್ಥ ನೋಡ್ರಿ, ನಮ್ಮ ತಮ್ಮ ಸಮರ್ಥ. ನಮ್ಮ ಸಮರ್ಥ ಖುಷಿ ಆಗ್ಬಿಟ್ಟಿದೆ. ಅದು ಅವನಿಗೆ ಎಕ್ಸ್ಪ್ರೆಸ್ ಮಾಡೋದು ಬರ್ತಿಲ್ಲ ಅಷ್ಟೇ. ನೋಡಿ ಸ್ನೇಹಿತರೆ, ಈಗ ಸಾಯಂಕಾಲ ಆಲ್ರೆಡಿ 6:30 ಆಗಿದೆ. ಈಗ ನಮ್ಮ ಅಂಕಲ್ ಬರೋ ಟೈಮು, ಬರ್ತಾ ಇದ್ದಾರಂತೆ, ಇನ್ನೇನು ಮನೆ ಹತ್ರ ಇದ್ದಾರಂತೆ. ಇವಾಗ ಅವ್ರಿಗೆ ಸರ್ಪ್ರೈಸ್ ಕೊಡೋದು. ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಎಕ್ಸೈಟ್ ಆಗಿದ್ದೀವಿ. ನಮ್ಮ ಅಂಕಲ್ ಸರ್ಪ್ರೈಸ್. ನಮ್ಮ ಅಂಕಲ್ ಶಾಕ್ ಆಗ್ಬಿಟ್ರೆ. ಫ್ರೆಂಡ್ಸ್, ಬೆಂಗಳೂರಾಗೆ ದುರ್ಗದಕ್ಕಿಂತ ತುಂಬ ಚಳಿ ಐತೆ. ಸಮರ್ಥರ ಡ್ಯಾಡಿ ಬಂದರು, ಇನ್ನೂ ಚಿನ್ನು ಬಂದಿಲ್ಲ. 6:45 ಆದ್ರೂ ವಿಸ್ಮಯನ ಕಾಯ್ತಾ ಇದ್ದೀವಿ. ಈಗ ಅವಳು ಬರೋ ಖುಷಿ ಆಗ್ತಾಳ ಗೊತ್ತಿಲ್ಲ, ಅವ್ಳಿಗೆ ಎಷ್ಟು ಸರ್ಪ್ರೈಸ್ ಆಗುತ್ತೆ. ಈಗ ವೇಟ್ ಮಾಡ್ತಿದ್ದೀವಿ. ನಮ್ಮ ಸಮರ್ಥಗಂತೂ ಸಮರ್ಥ ನೋಡಿ ಇಲ್ಲಿ ಅದು ಎಷ್ಟು ಖುಷಿ ಆಗಿದೆ ಅಂತ. ಹಾಯ್ ವಿಸ್ಮಯ. ಹೆಂಗಿತ್ತು ವಿಸ್ಮಯ ಸರ್ಪ್ರೈಸ್? ಇಮ್ಯಾಜಿನ್ ಮಾಡ್ಕೊಂತೀನಿ ಅನ್ಸ್ತಿದೆ. ನಾನು ಮಮ್ಮಿ ಒಳಗಿದ್ದಾರೆ ಅಂತ ಅನ್ಕೊಂಡೆ. ನಾನು ಯಾಕೆ